ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿಂದು ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ಇಲಾಖೆಯವರು ಒಂದು ವಿಶಿಷ್ಟವಾದಂಥ ಪ್ರಯೋಗವನ್ನು ಮಾಡಿದರು. ಅದೇನೆಂದರೆ, ಪ್ರಾಚ್ಯ ಪ್ರಜ್ಞೆ ಸ್ಪರ್ಧೆಗಳ ಅಂಗವಾಗಿ ಮಕ್ಕಳಿಗೆ ಒಂದು ದಿವಸದ ಲಕ್ಕುಂಡಿ ಪ್ರವಾಸವನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ಮಕ್ಕಳು ಜೈನ ದೇವಾಲಯವನ್ನು ಅಂದರೆ ಬ್ರಹ್ಮಜಿನಾಲಯವನ್ನು ಮತ್ತು ನಂತರ ಕಾಶಿ ವಿಶ್ವೇಶ್ವರ ದೇವಾಲಯವನ್ನು, ಅದೇ ರೀತಿಯಲ್ಲಿ ಲಕ್ಕುಂಡಿಯ ಐತಿಹಾಸಿಕ ವೈಭವವನ್ನು ತುಂಬ ಸಂತಸದಿಂದ ನೋಡಿ ಖುಷಿಪಟ್ಟರು. ಮಕ್ಕಳ ಕಲರವ ಲಕ್ಕುಂಡಿಯ ಹಳ್ಳಿಯಲ್ಲಿ ಇಂದು ತುಂಬ ಮಾರ್ದನಿಸಿತು ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಲಕ್ಕುಂಡಿಯಲ್ಲಿ ಬ್ರಹ್ಮಜಿನಾಲಯದಲ್ಲಿ ಕರ್ನಾಟಕದ ವಿವಿಧ ಭಾಗಗಳಿಂದ ಆಗಮಿಸಿದ ಇತಿಹಾಸ ಆಸಕ್ತ ಮತ್ತು ಪ್ರತಿಭಾವಂತ ಮಕ್ಕಳು ಇಲ್ಲಿ ಇಂದು ಸೇರಿ ಇದರ ಕುರಿತಾಗಿ ಐತಿಹಾಸಿಕ ವಿಚಾರವನ್ನು ಅರಿತುಕೊಂಡರು. ಕಲ್ಯಾಣದ ಚಾಲುಕ್ಯರ ಕಾಲದ ಶಿಲ್ಪಕಲಾ ವೈಭವವನ್ನು ಕಣ್ತುಂಬಿಕೊಂಡರು. ನೋಡಿ, ಪ್ರಾಚ್ಯ ವಸ್ತು ಇಲಾಖೆಯವರು ನಡೆಸಿರುವಂತಹ ಈ ಒಂದು ಸ್ಪರ್ಧೆಯಲ್ಲಿ ಎಲ್ಲ ಮಕ್ಕಳಿಗೂ ಸಹಿತ ಯೂನಿಫಾರ್ಮನ್ನು ವಿತರಿಸಿ ಎಲ್ಲರನ್ನ ಕರ್ಕೊಂಡು ಬಂದು ಇಲ್ಲಿ ತುಂಬ ಚೆನ್ನಾಗಿ ಗೈಡ್ ಮಾಡಿ ಈ ಒಂದು ಐತಿಹಾಸಿಕ ಸ್ಥಳಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರು. ಆದ್ದರಿಂದ ಲಕ್ಕುಂಡಿಯ ಹಳ್ಳಿ ತುಂಬ ಇಂದು ಮಕ್ಕಳದ್ದೇ ಕಲರವ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಮಕ್ಕಳು ಎಷ್ಟೊಂದು ಸಂತೋಷದಿಂದ ಈ ಐತಿಹಾಸಿಕ ಸ್ಥಳವನ್ನು ನೋಡಿ ಫೋಟೋವನ್ನು ತೆಗೆಸ್ಕೊಳ್ತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಜೊತೆಯಲ್ಲಿ ಈ ಒಂದು ಬ್ರಹ್ಮಜಿನಾಲಯವನ್ನು ವೀಕ್ಷಿಸಿ ಮುಗಿಸಿದ ನಂತರ ಮಕ್ಕಳು ಲಕ್ಕುಂಡಿಯ ಭಾಗದ ಜನರು ತಂದು ನೀಡಿ ಸಂಗ್ರಹಿಸಿದಂತಹ ಹಲವಾರು ಐತಿಹಾಸಿಕ ವಸ್ತುಗಳನ್ನು ನೋಡಿ ಕಣ್ತುಂಬಿಕೊಂಡ್ರು. ಇವೆಲ್ಲ ಕೂಡ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರಿಗೆ ತುಂಬ ಹೆಮ್ಮೆಯ ಒಂದು ಸಂಗತಿ ಮತ್ತು ವಿಶಿಷ್ಟವಾದಂಥ ಕಾರ್ಯಕ್ರಮ. ಇದು ಪ್ರಾಚ್ಯಶಾಸ್ತ್ರ ಇಲಾಖೆಯವರು ಅಥವಾ ಪುರಾತತ್ವ ಇಲಾಖೆಯವರು ತುಂಬ ಸೊಗಸಾಗಿ ವ್ಯವಸ್ಥಿತವಾದ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ರು. ಅದರ ನಂತರ ಮಕ್ಕಳು ನನ್ನೇಶ್ವರ ದೇವಾಲಯ ಮತ್ತು ಕಾಶಿ ವಿಶ್ವೇಶ್ವರ ದೇವಾಲಯ ಮತ್ತು ಮಾಣಿಕೇಶ್ವರನನ್ನು, ಅದೇ ರೀತಿಯಲ್ಲಿ ಮುಸ್ಕಿನ್ ಬಾವಿಯನ್ನು ಎಲ್ಲವನ್ನ ಕೂಡ ಕಣ್ತುಂಬಿಕೊಂಡು ತುಂಬ ಆನಂದದಿಂದ ನಲಿದಾಡಿದ್ರು. ಇಂತಹ ವಿಶಿಷ್ಟವಾದಂತಹ ಕಾರ್ಯಕ್ರಮ ಪ್ರಾಚ್ಯ ವಸ್ತು ಇಲಾಖೆಯವರಿಂದ ಅಥವಾ ಪುರಾತತ್ವ ಇಲಾಖೆಯವರಿಂದ ನಡೀತಾ ಇರುವಂಥದ್ದು ಸಂತಸದ ಸಂಗತಿ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು.